ಪಾಪ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಏನೂ ಗೊತ್ತಾಗ್ತಾ ಇಲ್ಲ ಸರ್. ಅವ್ರ ಅಭಿಮಾನಿಗಳಿಗೆ ಯಾವ ರೀತಿ ಏನಾಗ್ತಾ ಇದೆ, ನಮ್ಮ ಬಾಸನ್ನು ಯಾತಕ್ಕೆ ಕರ್ಕೊಂಡು ಹೋದ್ರು ಸಡನ್ನಾಗಿ ಇದ್ದಕ್ಕಿದ್ದಂಗೆ ಮೇಲಿಂದ ಆಚೆಗಡೆ ಬಂದರು, ಮತ್ತೆ ಇಮಿಡಿಯೇಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಒಂಥರ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಸರ್ ಅಂದಿದ ತಕ್ಷಣ ಯಾರು ಧ್ವನಿ ಎತ್ತಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಚೆನ್ನಾಗಿದ್ದಾಗ ತುಂಬ ಯೂಟಿಲೈಸ್ ಮಾಡಿಕೊಂಡ್ರು. ಎಲ್ಲ ಒಂದಷ್ಟು ಜನ ಹೀರೋಗಳು ಸರ್, ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ, ತುಂಬ ಜನನೇ ಯೂಸ್ ಮಾಡಿಕೊಂಡ್ರು ಅವರನ್ನು. ಇದೆಲ್ಲ ಚರ್ಚೆಗಳು ನಡೀತಾ ಇದೆ. ಅದಾದಮೇಲೆ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಹೊತ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಏನೇನೋ ಮಿಸ್ಯೂಸ್ ಆಗಿ ಇದು ಮಾಡ್ತಾ ಇದ್ದಾರೆ ಸರ್, ಪೋಟ್ರೆ ಮಾಡ್ತಾ ಇದ್ದಾರೆ ಸರ್ ಅವರನ್ನು. ಬಕೆಟ್ಗಳು ಹಿಡಿಯೋರೆಲ್ಲ ಸಿಕ್ಕಾಪಟ್ಟೆ ಬಕೆಟ್ ಹಿಡಿಯೋರು. ಒಂದು ಆಡಿಯೋ ಫಂಕ್ಷನ್ ಇತ್ತು ಅಂದರೆ ದರ್ಶನ್ ಸರ್ ಮನೆ ಹತ್ರ ಬರೋರು, ಅಣ್ಣ ಈ ಥರ ಆಡಿಯೋ ಫಂಕ್ಷನ್ ಇದೆ ದಯವಿಟ್ಟು ನೀವು ಗೆಸ್ಟ್ ಆಗಿ ಬನ್ನಿ ಅಂತ. ಅದಾದಮೇಲೆ ಸಿನಿಮಾ ರಿಲೀಸ್ ಆಗಬೇಕು ಅಂದಾಗ ಥಿಯೇಟ್ರ್ ಸಿಗ್ತಾ ಇಲ್ಲ ಅಂದಾಗ ದರ್ಶನ್ ಸರ್ ಮನೆ ಹತ್ರ ಬರೋರು, ಥಿಯೇಟ್ರ್ ಸಿಗ್ತಾ ಇಲ್ಲ ಒಂದು ಫೋನ್ ಮಾಡಿ ಹೇಳಿ ಅಂತ ಅಂದ್ಬಿಟ್ಟು. ಅವ್ರಿಗೇನಾದರೂ ಮೆಡಿಸಿನ್ಗಳು ಕೊಡಬೇಕು ಅಂತ ಅಂದರೆ ಮಾತ್ರ ನಾವು ಅದನ್ನು ಫೋಟೋಗಳನ್ನ ತೊಗೊಂಡು ನಾವು ಕಳಿಸ್ಬೇಕಾಗಿತ್ತು ಪೊಲೀಸ್ ಅವ್ರಿಗಾಗಲಿ ಅಥವಾ ಲಾಯರ್ಗಳಿಗಾಗಲಿ. ಅದಕ್ಕೋಸ್ಕರ ನಾವು ಮೊಬೈಲ್ ಒಳಗಡೆ ತೊಗೊಂಡೋಗ್ತೀವಿ, ಬಿಟ್ಟರೆ ಬೇರೆ ಇನ್ನೇನಕ್ಕೂ ಅಲ್ಲ ಅಂದರು. ಬಟ್ ಎಗೈನ್ ಮತ್ತೆ ಆಮೇಲೆ ಅದಾದಮೇಲೆ ಇನ್ನೊಂದು ಏನಂತ ಹೇಳಿದ್ರೆ ಒಂದು ಪ್ರೂಫ್ ಕೂಡ ಇಲ್ಲ. ಆಯಿತು, ಅವ್ರ ಗಾಡಿ ಪಾಸ್ ಆಗಿದೆ, CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಓಕೆ. ಅದು ಬಿಟ್ಟು ಬೇರೆ ಇನ್ನೇನು ತೋರಿಸಿದ್ದಾರೆ? ಓಲಿ ದರ್ಶನ್ ಸರ್ ಏನಾದರೂ ಅದೇನೋ ಹೇಳಿದ್ರಲ್ಲ, ಮೆಗ್ಗರ್ ಮಿಷಿನ್ ತೊಗೊಂಡು ಹಾಕಿಬಿಟ್ಟಿದ್ದಾರೆ, ಇಲ್ಲೆಲ್ಲೋ ಲಾಠಿ ತೊಗೊಂಡು ಹೊಡೆದು ಬಿಟ್ಟಿದ್ದಾರೆ, ಇಲ್ಲೆಲ್ಲೋ ಎತ್ಕೊಂಡು ಹೋಗಿ ಗುದ್ದು ಬಿಟ್ಟಿದ್ದಾರೆ. ಅದು ಯಾವುದಕ್ಕೂ ಒಂದು ಪ್ರೂಫು ಇಲ್ಲ ಸರ್. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರ, ಇವತ್ತಿನ ನಮ್ಮ ಈ ವಿಶೇಷವಾದ ಸಂಚಿಕೆಯಲ್ಲಿ ಒಬ್ಬರು ವಿಶೇಷವಾದ ಅತಿಥಿ ಇದ್ದಾರೆ. ಆ ಅತಿಥಿ ಯಾರು ಅಂತ ಗೊತ್ತಾಗಬೇಕಂದ್ರೆ ಈ ಸಂದರ್ಶನವನ್ನು ಪೂರ್ತಿ ನೋಡಿ ಅವ್ರು ಯಾರಂತ ಗೊತ್ತಾಗುತ್ತೆ. ಇವರು ಕೂಡ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಆತ್ಮೀಯ ಸ್ನೇಹಿತ, ಹಾಗೆ ಪ್ರೀತಿಯ ತಮ್ಮ ಅಂತಲೇ ಹೇಳಬಹುದು. ಅಂಜನ್ ಅವರು ಇವತ್ತು ನಮ್ಮ ಈ ಒಂದು ವಿಶೇಷವಾದ ಸಂಚಿಕೆಯಲ್ಲಿ ಸಂದರ್ಶನದಲ್ಲಿ ಇದ್ದಾರೆ. ಅವ್ರನ್ನ ಈ ಒಂದು ವಿಶೇಷವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಅಂಜನ್ ಸರ್ ನಮಸ್ತೆ. ಸರ್, ಇತ್ತೀಚೆಗೆ ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಓಪನ್ ಮಾಡಿದ್ರು ಕೂಡ ಎಲ್ಲದರಲ್ಲೂ ಕೂಡ ನೀವು ಕಾಣಿಸ್ಕೊಳ್ತಿದ್ದೀರಿ. ಏನು ಅಂತ ಏನು ಫೇಮಸ್ ಆಗ್ಬೇಕಂತ ಹೊರಟಿದ್ದೀರಾ ಹೇಗೆ ಅಂತ? ಸರ್, ಆ ಥರ ಏನಿಲ್ಲ. ಇವತ್ತು ತುಂಬ ಜನ ಇವಾಗ ಈಚೆಗಡೆ ಹೋಯಿತು ಅಂದರೂ ಕೂಡ ತುಂಬ ಜನ ಮಾತಾಡಿಸ್ತಾ ಇದ್ದಾರೆ. ಏನು ವಿಷಯಕ್ಕೆ ಅಂತ ಹೇಳಿದ್ರೆ, ಸರ್ ದರ್ಶನ್ ಸರ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀರಾ, ನಮಗೆ ಖುಷಿ ಆಗ್ತಾ ಇದೆ ಸರ್. ಯಾಕಂದರೆ ಪಾಪ ಜನಕ್ಕೆ ಏನಾಗ್ಬಿಟ್ಟಿದೆ ಅಂದರೆ ಏನೂ ಗೊತ್ತಾಗ್ತಾ ಇಲ್ಲ ಸರ್. ಅವ್ರ ಅಭಿಮಾನಿಗಳಿಗೆ ಯಾವ ರೀತಿ ಏನಾಗ್ತಾ ಇದೆ, ನಮ್ಮ ಬಾಸನ್ನು ಯಾತಕ್ಕೆ ಕರ್ಕೊಂಡು ಹೋದ್ರು ಸಡನ್ನಾಗಿ ಇದ್ದಕ್ಕಿದ್ದಂಗೆ ಮೇಲಿಂದ ಆಚೆಗಡೆ ಬಂದರು, ಮತ್ತೆ ಇಮಿಡಿಯೇಟಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇದೆಲ್ಲ ಒಂಥರ ಕನ್ಫ್ಯೂಷನ್ ಆಗಿಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ ಸರ್. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ದರ್ಶನ್ ಸರ್ ಅಂದಿದ ತಕ್ಷಣ ಯಾರೂ ಧ್ವನಿ ಎತ್ತಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಚೆನ್ನಾಗಿದ್ದಾಗ ತುಂಬ ಯೂಟಿಲೈಸ್ ಮಾಡಿಕೊಂಡ್ರು. ಎಲ್ಲ ಒಂದಷ್ಟು ಜನ ಹೀರೋಗಳು ಸರ್, ಅವ್ರ ಹೆಸರು ಹೇಳೋಕ್ಕೆ ಹೋಗಲ್ಲ, ತುಂಬ ಜನನೇ ಯೂಸ್ ಮಾಡಿಕೊಂಡ್ರು ಅವರನ್ನು. ಬಟ್ ಇವಾಗ ಅವ್ರಿಗೆ ಈ ಥರ ಹಿಂಗೆ ಪ್ರಾಬ್ಲಮ್ ಆಗಿದೆ ಅಂತ ಅಂದಿದ ತಕ್ಷಣ ಯಾರೂ ಬರ್ತಿಲ್ಲ. ಇವಾಗ ಅವ್ರಿಗೆ ದರ್ಶನ್ ಸರ್ಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ, ಯಾರನ್ನ ಎಷ್ಟರಲ್ಲಿ ಎಲ್ಲಿಡಬೇಕು ಅಂತ ಅಂದ್ಬಿಟ್ಟು ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಕಷ್ಟಕ್ಕೆ ಯಾರಾಗಿದ್ದಾರೆ, ಸುಖಕ್ಕೆ ಯಾರಾಗಿದ್ದಾರೆ, ಪ್ರತಿಯೊಂದು ಗೊತ್ತು ಸರ್ ಅವ್ರಿಗೆ. ಈಗ ಅರ್ಥ ಆಗಿದೆ ಅವ್ರಿಗೆ. ಸರ್, ನಾನು ನಿಮಗೆ ಪ್ರಶ್ನೆ ಕೇಳಿದೆ. ದರ್ಶನ್ ಸರ್ ಅವ್ರಿಗೆ ತುಂಬ ಅರ್ಥ ಆಗಿದೆ, ಯಾರನ್ನ ಎಲ್ಲಿಕ್ಬೇಕು ಅಂತ ಅವ್ರಿಗೆ ತುಂಬ ಅರ್ಥ ಆಗಿದೆ ಅಂತ ಹೇಳಿದೆ. ನಾನು ಏನಕ್ಕೆ ಕೇಳಿದೆ ಈ ಪ್ರಶ್ನೆ ಅಂದರೆ, ನಿಮಗೆ ಆವಾಗಲೇ ನೀವು ದರ್ಶನ್ ಸರ್ ಹೆಸರಲ್ಲಿ ನೀವು ಹೆಸರು ಮಾಡೋಕೆ ಕೊಟ್ಟಿದ್ದೀರಿ ಅಂತ ಕೇಳಿದೆ. ಅಂದರೆ ದರ್ಶನ್ ಸರ್ ಅವ್ರ ಹೆಸರಲ್ಲಿ ಅವ್ರ ಜೊತೆ ಎತ್ಕೊಂಡು ಸುಮಾರು ಜನ ಮೈಲೇಜ್ ತೊಗೊಂಡಿರೋರು ಸುಮಾರು ಜನ ಇದ್ದಾರೆ. ಇವಾಗ ಅವರಿಂದ ಅವ್ರ ಕಷ್ಟದ ಸಂದರ್ಭದಲ್ಲಿ ಅವ್ರ ಪರವಾಗಿ ಎಲ್ಲೂ ಕೂಡ ಯಾರು ಕೂಡ ಧ್ವನಿ ಎತ್ತಿಲ್ಲ. ಸೊ ಹಾಗಾಗಿ ಈ ಪ್ರಶ್ನೆ ಕೇಳಿದ್ದು ನಿಮ್ಮನ್ನು. ಹೌದು ಸರ್. ಏನಂತ ಹೇಳಿದ್ರೆ ಸರ್, ನಾನು ಇನ್ನೊಂದೇನಾದ್ರೆ ತುಂಬ ಜನ ಹೇಳ್ಬೋದು, ಯಾವತ್ತೂ ಮಾತಾಡದೇ ಇರೋನು ಇವತ್ತು ಬಂದು ಮಾತಾಡ್ತಾ ಇದ್ದಾನೆ ಅಂದರೆ ಇವತ್ತು ಅವ್ರಿಗೆ ಕಷ್ಟ ಇದೆ. ಸೊ ಅದಕ್ಕೆ ಯಾರೂ ಧ್ವನಿ ಎತ್ತುತ್ತಾ ಇಲ್ಲ. ನನಗೆ ತುಂಬ ಜನ ಕೇಳಿದ್ರು ಈ ಥರ ಮುಂಚೆನೇ. ನಾನು ನಿಮ್ಗೆ ಆವಾಗಲೇ ಹೇಳಿದೆ ಸರ್, ದಾರಿಯಲ್ಲಿ ಬರ್ತಾಯಿದ್ರು ಒಬ್ಬರು ಆಟೋ ಡ್ರೈವರ್ ನಿಲ್ಲಿಸ್ಬಿಟ್ಟು ಮಾತಾಡಿದ್ದಾರೆ, ಸರ್ ನಮ್ಮ ಬಾಸ್ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ದೀರಾ, ಆಮೇಲೆ ನಿಮ್ಮ ಇಂಟರ್ವ್ಯೂಸ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಸರ್, ಎಲ್ಲಿ ಸರ್ ಇಷ್ಟು ದಿನ ಕಾಣಿಸ್ತಾನೆ ಇರಲಿಲ್ಲ ಅಂದರು. ನಾನು ಅದಕ್ಕೆ ಏನು ಗೊತ್ತಾ ಸರ್, ಸುಖಕ್ಕೆ ಎಲ್ಲರೂ ಆಗ್ತಾರೆ ಸರ್, ಕಷ್ಟ ಅಂತ ಬಂತು ಅಂದಾಗ್ಲೇ ನಾನು ಅದಕ್ಕೇ ಈ ಸತಿ ಏನೇ ಆದರೂ ಸರಿನೇ ದರ್ಶನ್ ಸರ್ಗೋಸ್ಕರ ನಿಂತ್ಕೊಂಡ್ಬಿಡ್ಬೇಕು ಅಂತ ಅಂದ್ಬಿಟ್ಟೆ ಬಂದೆ ಸರ್. ಸರ್ ಅಂದರೆ ಈಗ ನೋಡಿ ಸರ್, ಈಗ ನೀವೇ ನೋಡಿದ್ರಿ ತುಂಬ ದರ್ಶನ್ ಸರ್ ಮೇಲೆ ಕೆಟ್ಟ ಆಪಾದಗಳು ಬಂದಿದೆ. ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಅಂದ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಯಿಂದ ಇದೆಲ್ಲ ಚರ್ಚೆಗಳು ನಡೀತಾ ಇದೆ. ಅದಾದಮೇಲೆ ಕೊಲೆ ಮಾಡಿದ್ದಾರೆ ಅಂತ ಆರೋಪ ಹೊತ್ಕೊಂಡಿದ್ದಾರೆ. ಸಿಕ್ಕಾಪಟ್ಟೆ ಏನೇನೋ ಮಿಸ್ಯೂಸ್ ಆಗಿ ಇದು ಮಾಡ್ತಾ ಇದ್ದಾರೆ ಸರ್, ಪೋಟ್ರೆ ಮಾಡ್ತಾ ಇದ್ದಾರೆ ಸರ್ ಅವರನ್ನು. ಅಂದರೆ ತುಂಬ ಬೇಜಾರಾಯಿತು, ಯಾಕಪ್ಪ ಒಬ್ಬ ವ್ಯಕ್ತಿನ ಈ ರೀತಿ ತುಳಿತಾ ಇದ್ದಾರಲ್ಲ. ಅದೇ ಸಿನಿಮಾ ಚೆನ್ನಾಗಿ ಬಂತು ಅಂತ ಅಂದಾಗ ಈ ಬಕೆಟ್ಗಳು ಹಿಡಿಯೋರೆಲ್ಲ ಸಿಕ್ಕಾಪಟ್ಟೆ ಬಕೆಟ್ ಹಿಡಿಯೋರು. ಒಂದು ಆಡಿಯೋ ಫಂಕ್ಷನ್ ಇತ್ತು ಅಂದರೆ ದರ್ಶನ್ ಸರ್ ಮನೆ ಹತ್ರ ಬರೋರು,
ಅಣ್ಣ ಈ ಥರ ಆಡಿಯೋ ಫಂಕ್ಷನ್ ಇದೆ ದಯವಿಟ್ಟು ನೀವು ಗೆಸ್ಟ್ ಆಗಿ ಬನ್ನಿ ಅಂತ. ಅದಾದಮೇಲೆ ಸಿನಿಮಾ ರಿಲೀಸ್ ಆಗಬೇಕು ಅಂದಾಗ ಥಿಯೇಟ್ರ್ ಸಿಗ್ತಾ ಇಲ್ಲ ಅಂದಾಗ ದರ್ಶನ್ ಸರ್ ಮನೆ ಹತ್ರ ಬರೋರು, ಥಿಯೇಟ್ರ್ ಸಿಗ್ತಾ ಇಲ್ಲ ಒಂದು ಫೋನ್ ಮಾಡಿ ಹೇಳಿ ಅಂತ ಅಂದ್ಬಿಟ್ಟು. ಯಾವುದೇ ಒಂದು ಸಮಾರಂಭಗಳು ಏನೇ ಒಂದು ಹಬ್ಬ ಹುಣ್ಣಿಮೆಗೆ ಏನೇ ಬಂತು ಅಂದರು ದರ್ಶನ್ ಸರ್ನ ಕರೆಯೋರು ಸರ್. ಇವತ್ತು ಯಾರೂ ಬರ್ತಿಲ್ಲ ಅವರು. ನೋಡಿ ಪಾಪ ದರ್ಶನ್ ಸರು ಅವರು ಅಂದರೆ ಎಷ್ಟು ಚೆನ್ನಾಗಿದ್ರಂದ್ರೆ ಅವರು ಎಲ್ಲೋ ಒಂದು ಕಡೆ ತಮ್ಮನ ಥರ ನೋಡ್ಕೊತಿದ್ರು, ಸ್ನೇಹಿತನ ಥರ ನೋಡ್ಕೊತಿದ್ರು, ಅಷ್ಟು ತುಂಬ ಚೆನ್ನಾಗಿ ಎಲ್ಲರೂ ನೋಡ್ಕೊತಿದ್ರು. ಇವತ್ತು ದರ್ಶನ್ ಸರ್ ಏನೋ ಒಂದು ತೊಂದರೆಯಲ್ಲಿ ಇರೋದ್ರಿಂದ ಸೊ ಇಲ್ಲೂ ಕೂಡ ಅವರು ಅವ್ರ ಬಗ್ಗೆ ಒಂದು ಏನು ಹೇಳ್ತಾರೆ ಸರ್, ಅವ್ರ ಪರವಾಗಿ ನಿಲ್ತಾರೆ, ಯಾರು ಕೂಡ ನಿಲ್ತಿಲ್ಲ. ಇವಾಗ ಅವ್ರ ಹೆಸರುಗಳೆಲ್ಲ ಬಿಡೆಲ್ಲ ಗೊತ್ತಿರುವಂಥದ್ದೇ. ಸೊ ಹಾಗಾಗಿ ನೀವು ಕೂಡ ಅವ್ರ ಅಭಿಮಾನಿ ಆಗಿ ಅದು ನಿಮ್ಗೆ ಎಷ್ಟು ಹರ್ಟ್ ಮಾಡುತ್ತೆ ಸರ್? ಅಂದರೆ ನಾನು ಈಗ ಸಿನಿಮಾ ನಾನು ಹೀರೋ ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಡಿ, ನಾನೊಬ್ಬ ಫ್ರೆಂಡ್ ಆಗಿ ಒಬ್ಬ ಅಭಿಮಾನಿಯಾಗಿ ನಾನು ಏನಕ್ಕೋಸ್ಕರ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ಸರ್, ತುಂಬ ಅನ್ಯಾಯಗಳು ನಡೀತಾ ಇದೆ ಅವ್ರ ಮೇಲೆ. ಸಿಕ್ಕಾಪಟ್ಟೆ ಬೇಜಾರಾಯ್ತು ಸರ್. ಯಾಕಂದರೆ ನೋಡಿ ಸರ್, ನನಗೂ ಇನ್ನೊಂದು ಏನಂತ ಹೇಳಿದ್ರೆ, ಲಾಸ್ಟ್ ಟೈಮೇ ಮಾತಾಡ್ತಾ ಇದ್ದೆ ನಾನು ಇದ್ರ ಬಗ್ಗೆ. ಯಾಕಂದರೆ ನನಗೊಂದು ಆಕ್ಸಿಡೆಂಟ್ ಆಯಿತು. ಸುಮ್ಮನೆ ಮನೆ ಹತ್ರ ನಿಂತಿದ್ದವನು ಕಾರ್ ಬಂದು ಹೊಡೆದು ಬಿಡ್ತು ಸರ್. ನನಗೆ ಮನೆ ಹತ್ರನೇ ವಾಕಿಂಗ್ ಮಾಡ್ತಾ ಇದ್ದೆ, ಮನೆ ಹತ್ರನೇ ಸರ್. ಕರೆಕ್ಟಾಗಿ ಅದೇ ಟೈಮ್ಗೆ ದರ್ಶನ್ ಸರ್ಗೆ ಈ ಥರ ಕರ್ಕೊಂಡು ಹೋದ್ರು. ಈ ಥರ ಏನೋ ಕೊಲೆ ಮಾಡಿಬಿಟ್ಟಿದ್ದಾರೆ, ಈ ಥರ ಬರಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ಲಾಸ್ಟ್ ಟೈಮ್ 6 ತಿಂಗಳ ಹಿಂದೆನೇ ಕರ್ಕೊಂಡು ಹೊಟ್ಟೋದ್ರು. ಫಸ್ಟ್ ಟೈಮ್ ಆದಾಗ ಸರ್ ನಾನು ಅದೇ BGS ಹಾಸ್ಪಿಟಲಲ್ಲೇ ಅಡ್ಮಿಟ್ ಆಗಿದ್ದೆ. ಯಾಕಂದರೆ 2 ಕಾಲು ನನಗೆ ಸ್ಟ್ರೆಚರಲ್ಲಿ ಕರ್ಕೊಂಡು ಹೋದ್ರು ಸರ್. ನಾನು ನಡೆಯೋಕ್ಕೂ ಆಗ್ತಾ ಇರಲಿಲ್ಲ, ನಿಂತ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. 1 ವರ್ಷ ಮನೇಲಿ ಕೂತಿದ್ದೀನಿ ಸರ್. 2 ಸಿನಿಮಾ ಆಯಿತು, 2 ಸಿನಿಮಾನೂ ಕೈ ಬಿಟ್ಟೆ. ಹೋಗಲಿ ಪರವಾಗಿಲ್ಲ, ಇನ್ನು ಇದು ಸ್ಟಾಪ್ ಆಗಿದ್ರು ಪರವಾಗಿಲ್ಲ, ನೆಕ್ಸ್ಟ್ ಇದು ಒಳ್ಳೇದಾಗುತ್ತೆ, ಒಳ್ಳೆ ಸಿನಿಮಾಗಳು ಸಿಗುತ್ತೆ ಅಂತ 2 ಸಿನಿಮಾ ಕೈ ಬಿಟ್ಟೆ. ಅದಾದಮೇಲೆ ಅದೇ BGS ಹಾಸ್ಪಿಟಲಲ್ಲಿ ನಾನು ಫಸ್ಟ್ ಫ್ಲೋರಲ್ಲಿ ಅಡ್ಮಿಟ್ ಆಗಿದ್ದೆ. ದರ್ಶನ್ ಸರು 4th ಫ್ಲೋರಲ್ಲಿ ಇದ್ದರು ಸರ್. ಅಷ್ಟು ಹತ್ರ ಇದ್ದರೂ ಕೂಡ ಅವ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ ನನಗೆ. ಯಾಕೆಂದರೆ ವಿಚಾರಣೆಯಲ್ಲಿದ್ದರು ಅವರು ಮೊದಲೇ. ಈ ಟೈಮಲ್ಲಿ ಮಾತಾಡೋಕ್ಕಾಗಲ್ಲ, ಯಾಕಂದರೆ ಆ ಡಾಕ್ಟ್ರು ನನಗೆ ಪರಿಚಯನೇ. ಸೊ ನಾನು ಕೇಳಿದೆ, ಒಂದೇ ಒಂದು ಸತಿ ಅವ್ರ ಮುಖ ಆದರೂ ನೋಡ್ಬಿಡ್ತೀನಿ ಸರ್, ದರ್ಶನ್ ಸರ್ ಮುಖ ಹೇಗಿದ್ದಾರೆ ಅವ್ರ ಪಾಪ. 6 ತಿಂಗಳು ಇದ್ದು ಒಳಗಡೆ ಮತ್ತೆ ಆಚೆ ಬಂದು ಈ ಥರ ಬೆನ್ನೋವು ಇದೆ ಅಂತ ಅಟ್ಲೀಸ್ಟ್ ನಾನು ನೋಡ್ಬೇಕು ಅವ್ರನ್ನ. ದಯವಿಟ್ಟು ಹೆಂಗಾದರೂ ಕರ್ಕೊಂಡೋಗಿ, ನನ್ನ ವೀಲ್ ಚೇರಲ್ಲೋ ಸ್ಟ್ರೆಚ್ಚರಲ್ಲಿ ಕರ್ಕೊಂಡು ಹೋಗ್ತಿರೋ ಅಂದೆ. ಇಲ್ಲಪ್ಪ ಆ ಥರ ಎಲ್ಲ ಆಗಲ್ಲ, ಅದಕ್ಕೆ ವಿಚಾರಣೆ ನಡೀತಾ ಇರೋದ್ರಿಂದ ಅದು ತುಂಬ ಪ್ರಾಬ್ಲಮ್ ಆಗುತ್ತೆ. ನಾವು ಡಾಕ್ಟರ್ಸೇನೆ ಈ ಒಳಗಡೆ ಮೊಬೈಲ್ ತೊಗೊಂಡೋಗೋ ಥರ ಇರಲಿಲ್ಲ. ಅವ್ರಿಗೇನಾದರೂ ಮೆಡಿಸಿನ್ಗಳು ಕೊಡಬೇಕು ಅಂತ ಅಂದರೆ ಮಾತ್ರ ನಾವು ಅದನ್ನು ಫೋಟೋಗಳನ್ನ ತೊಗೊಂಡು ನಾವು ಕಳಿಸ್ಬೇಕಾಗಿತ್ತು ಪೊಲೀಸ್ ಅವ್ರಿಗಾಗಲಿ ಅಥವಾ ಲಾಯರ್ಗಳಿಗಾಗಲಿ. ಅದಕ್ಕೋಸ್ಕರ ನಾವು ಮೊಬೈಲ್ ಒಳಗಡೆ ತೊಗೊಂಡೋಗ್ತೀವಿ, ಬಿಟ್ಟರೆ ಬೇರೆ ಇನ್ನೇನಕ್ಕೂ ಅಲ್ಲ ಅಂದರು. ಅದಕ್ಕೆ ಆಮೇಲೆ ಊಟನೇ ಸೇರ್ತಾ ಇರಲಿಲ್ಲ ಸರ್. ಈಗೇನಪ್ಪ ಈ ಥರ ಹಿಂಗಾಗೋಯ್ತಲ್ಲ. ಯಾಕಂದರೆ ಬೇರೆಯವರೆಲ್ಲ ಹೇಳ್ತಾ ಇದ್ದಿದ್ದು, ಏನಪ್ಪ ನಿಮ್ಮ ಬಾಸ್ಗೆ ಈ ಥರ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಅಂದಾಗೆಲ್ಲ ಸಿಕ್ಕಾಪಟ್ಟೆ ನೋವಾಯ್ತು ಸರ್. ಹತ್ಬಿಟ್ಟಿದ್ದೀನಿ. ಸೊ ಏನು ಗುರು, ಕೆಳಗಡೆ ಒಬ್ಬ ಮನುಷ್ಯ ಬಿದ್ದಿದ್ದಾನೆ ಅಂದರೆ ಆಳುಗಳನ್ನ ಕಲ್ಲು ಅಂತ ಅಂತಾರಲ್ಲ ಸರ್, ಆ ರೀತಿ ನಾವು ಮಾಡೋದು ಅಂತ ಅನಿಸ್ಬಿಡ್ತು. ಬಟ್ ಎಗೈನ್ ಮತ್ತೆ ಆಮೇಲೆ ಅದಾದಮೇಲೆ ಇನ್ನೊಂದು ಏನಂತ ಹೇಳಿದ್ರೆ, ಒಂದು ಪ್ರೂಫ್ ಕೂಡ ಇಲ್ಲ. ಆಯಿತು, ಅವ್ರ ಗಾಡಿ ಪಾಸ್ ಆಗಿದೆ, CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ, ಓಕೆ. ಅದು ಬಿಟ್ಟು ಬೇರೆ ಇನ್ನೇನು ತೋರಿಸಿದ್ದಾರೆ? ಓಲಿ ದರ್ಶನ್ ಸರ್ ಏನಾದರೂ ಅದೇನೋ ಹೇಳಿದ್ರಲ್ಲ, ಮೆಗ್ಗರ್ ಮಿಷಿನ್ ತೊಗೊಂಡು ಹಾಕಿಬಿಟ್ಟಿದ್ದಾರೆ, ಇಲ್ಲೆಲ್ಲೋ ಲಾಠಿ ತೊಗೊಂಡು ಹೊಡೆದು ಬಿಟ್ಟಿದ್ದಾರೆ, ಇಲ್ಲೆಲ್ಲೋ ಎತ್ಕೊಂಡೋಗಿ ಗುದ್ದು ಬಿಟ್ಟಿದ್ದಾರೆ. ಅದು ಯಾವುದಕ್ಕೂ ಒಂದು ಪ್ರೂಫು ಇಲ್ಲ ಸರ್. ಅಂದರೆ ಉದ್ದೇಶಪೂರ್ವಕವಾಗಿ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಸರ್. ನಿಮ್ಮ ಅಭಿಪ್ರಾಯ ಅದು? ಎಸ್ ಸರ್, ಈ ಪಾಯಿಂಟಿಗೆ ಬರ್ತೀನಿ, ಆಮೇಲೆ ನಂತರ ಮಾತಾಡೋಣ ಸರ್. ಫಸ್ಟೇ ಕೇಳಬೇಕಾಗಿತ್ತು ಈ ವಿಚಾರ. ಅಂದರೆ ಅಂಜನ್ ಅವರು ದರ್ಶನ್ ಸರ್ ಅವ್ರಿಗೆ ಯಾವ ರೀತಿ ಆತ್ಮೀಯರು, ಸೊ ಎಲ್ಲಿಂದ ಪರಿಚಯ, ಸೊ ಏನು ಮಾಡ್ಕೊಂಡಿದ್ರಿ? ಸಿನಿಮಾ ಮಾಡಿದಿರೋ, ಓಕೆ, 5 ಸಿನಿಮಾ ಮಾಡಿದಿರಿ. ಸೊ ನಿಮ್ಮ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ಒಂಚೂರು ಸರ್. ನಂದು ಇನ್ನೊಂದು ಏನಂದರೆ ಸರ್, ನಾನು ಮೈನ್ ಫೋಕಸ್ ಇದ್ದಿದ್ದು ನನಗೆ ಸಿನಿಮಾಗೆ ಬರಬೇಕು ಅಂತ ಸರ್. ನನ್ನ ಬ್ಯಾಕ್ಗ್ರೌಂಡು, ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಸಿನಿಮಾದವ್ರು ಇರಲಿಲ್ಲ. ಸೊ ನಾನು ಆ್ಯಕ್ಟಿಂಗ್ ಕೋರ್ಸ್ ಅಂತ ಮಾಡಿಕೊಂಡು, ಅಭಿನಯ ತರಂಗ ಸ್ಟೂಡೆಂಟ್ ಸರ್. ಆ್ಯಕ್ಟಿಂಗ್ ಕೋರ್ಸ್ ಮಾಡಿ ಅಲ್ಲಿಂದ ಆಮೇಲೆ ಸಿನಿಮಾಗೆ ಟ್ರೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಸರ್. ಒಂದು ಚಿಕ್ಕ ಚಿಕ್ಕ ಪಾತ್ರ ಮಾಡ್ಕೊಂಡು ಬಂದೆ, ಜೂನಿಯರ್ ಆರ್ಟಿಸ್ಟ್ ಆಗಿ, ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ. ಆಮೇಲೆ ವಿಲನ್ ಆಗಿ ಆ್ಯಕ್ಟ್ ಮಾಡಿದೆ ಸರ್, ನೆಗೆಟಿವ್ ಶೇಡಲ್ಲಿ. ಒಂದು 3 ಚಿತ್ರದಲ್ಲಿ ಅಭಿನಯಿಸಿದೆ ಸರ್. ಚಿರಂಜೀವಿ ಸರ್ಜಾ ಅವ್ರದ್ದು ಚಿರು ಮೂವಿಲಿ ಆ್ಯಕ್ಟ್ ಮಾಡಿದೆ. ಆಮೇಲೆ ಲೂಸ್ ಮಾದ ಅವ್ರದ್ದು ಯಕ್ಷ ಅಂತ ಮಾಡಿದೆ. ಆಮೇಲೆ ಅಣಜಿ ನಾಗರಾಜ್ ಅವ್ರದ್ದು ಗುಬ್ಬಿ ಅಂತ ಒಂದು ಸಿನಿಮಾ ಮಾಡಿದೆ ಸರ್. ಈ 3 ಸಿನಿಮಾದಲ್ಲೂ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ಆಮೇಲೆ ನಂತರ ಸೀರಿಯಲ್ಸ್ಗಳು ಮಾಡ್ತಾಯಿದ್ದೆ ಸರ್. ಪಾಪ ಪಾಂಡುರಂಗ ಅಂತ ಸೀರಿಯಲ್ ಬರ್ತಿತ್ತು, ಮೈನಾ ಚಂದ್ರಶೇಖರ್ ಅವರು ಡೈರೆಕ್ಟ್ರು, ಅವ್ರ ಸೀರಿಯಲಲ್ಲಿ ಮಾಡಿದೆ. ಒಂದಷ್ಟು ಸೀರಿಯಲ್ಗಳಲ್ಲಿ ಮಾಡಿಕೊಂಡು ಆಮೇಲೆ ನಾನು ಹೀರೋ ಆಗಿದ್ದೆ ಸರ್ 2016ರಲ್ಲಿ ಹೀರೋ ಆಗಿದ್ದೆ ಸರ್. ಓಕೆ. ಅಂದರೆ ದರ್ಶನ್ ಸರ್ ಅವರು ನಿಮಗೆ ಒಡನಾಟ ಹೆಂಗೆ ಅಂತ, ಹೆಂಗೆ ಪರಿಚಯ ಆಗಿದ್ದೆಗೆ ಸರ್? ಇದ್ರ ಮಧ್ಯೆ ನಾನು ಏನು ಮಾಡ್ತಾ ಇದ್ದೆ, ನನಗೆ ಜಿಮ್ ಅಂದರೆ ತುಂಬ ಇಷ್ಟ. ಸೊ ಆ ಜಿಮ್ಗೆ ನಾನು ಕೆಲಸಕ್ಕೆ ಕೇಳ್ಕೊಂಡು ಹೋಗ್ತಾ ಇದ್ದೆ ಸರ್. ಎಲ್ಲ ಜಿಮ್ಮಲ್ಲೂ ಕೆಲಸಕ್ಕೆ ಕೇಳ್ತಾ ಇದ್ದೆ, ಯಾವಾಗ 2000 ಇಯರಲ್ಲಿ. ಆಮೇಲೆ ನನಗೆ ಇಲ್ಲ, ಅದನ್ನು ಕಲ್ತ್ಕೊಂಬರ್ಬೇಕು. ಅವಾಗೆಲ್ಲ ಹೆಂಗೆ ಅಂದರೆ ಒಂದು ಏರಿಯಾದಲ್ಲಿ 1-2 ಅಷ್ಟೇ ಜಿಮ್ಗಳಿದ್ದಿದ್ದು ಸರ್.
ನನಗೆ ಆ ಜಿಮ್ ಐಟಮ್ಸ್ಗಳ ಬಗ್ಗೆ ತಿಳ್ಕೊಬೇಕಾಗಿತ್ತು. ಆಮೇಲೆ ವರ್ಕೌಟ್ಗಳು, ಒಂದು ದಿನ ಚೆಸ್ಟು, ಬೈಸಪ್ಸು, ಟ್ರೈಸಪ್ಸು, ಶೋಲ್ಡರು, ಬ್ಯಾಕು, ತೈಸು ಅಂತ ಏನು ನಾವು ಒಂದು ವಾರ ವರ್ಕೌಟ್ ಇಟ್ಕೊಂಡಿರ್ತೀವಿ ಡೈಲಿ ಒಂದೊಂದು, ಅದ್ರ ಬಗ್ಗೆ ನಾನು ತಿಳ್ಕೊಬೇಕಾಯಿತು. ನಾನು ಬೇಸಿಕ್ ತಿಳ್ಕೊಂಡಿದ್ದೆ, ಕಂಪ್ಲೀಟಾಗಿ ನನಗೆ ಗೊತ್ತಿರಲಿಲ್ಲ. ಆಮೇಲೆ ನಾನು ಒಂದು ವರ್ಷ ನಮ್ಮ ಮಾಸ್ಟ್ರ್ ಎಲ್ಲ ಹೇಳಿಕೊಟ್ಟು ಆಮೇಲೆ ನಾನು ಕೆಲಸಕ್ಕೆ ಅಂತ ಟ್ರೈ ಮಾಡ್ತಾ ಇದ್ದಾಗ ಗಿರಿನಗರ ಜಿಮ್ಮಲ್ಲಿ ವೇಲೂರು ಬಾಡೀಸ್ ಅಂತ ಒಂದು ಜಿಮ್ ಇತ್ತು, ಆಗ ಹಳೇ ಜಿಮ್ಮು. ಆ ಜಿಮ್ಮಲ್ಲಿ ವೇಕೆನ್ಸಿ ಇತ್ತು, ಒಂದೇ ಒಂದು ಟೈಮ್ಗೆ ಖಾಲಿ ಇತ್ತು ಸರ್, ಕ್ಲೋಸ್ ಆಗಿಬಿಟ್ಟಿದೆ. ಗಿರಿನಗರ ಸರ್ಕಲಲ್ಲೇ ಇತ್ತು ಸರ್. ಮುಂಚೆ ಎಲ್ಲ ಹೇಗೆ ಅಂದರೆ ಜಿಮ್ಗಳು ಬೆಳಗ್ಗೆ ಒಂದು 4 ಅವರ್, ಸಾಯಂಕಾಲ ಒಂದು 4 ಅವರ್ ತೆಗಿತಾಯಿದ್ರು. ಈಗ 24 ಅವರ್ಸ್ ಓಪನ್ ಆಗ್ತಾಯಿದೆ ಎಲ್ಲ ಜಿಮ್ಗಳು. ಅದರಲ್ಲಿ ನಾನೇನು ಮಾಡಿದೆ, ಸಾಯಂಕಾಲ ಟೈಮು ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದು ಸರ್ ಅಲ್ಲಿ. ಆ ಜಿಮ್ಗೆ ದರ್ಶನ್ ಸರ್ ಬರ್ತಾಯಿದ್ರು. ಅವರು ಬೆಳಗ್ಗೆ ಬ್ಯಾಚ್ ಬರ್ತಾಯಿದ್ರು, ಮಾರ್ನಿಂಗ್ ಬ್ಯಾಚ್ ಅವರು, ಯಾಕಂದರೆ ಶೂಟಿಂಗ್ ಕೊಡ್ತಾ ಇದ್ರಲ್ಲ. ಮೆಜೆಸ್ಟಿಕ್ ಸಿನಿಮಾ ರಿಲೀಸ್ ಆಗಿ 4ನೇ ದಿನಕ್ಕೆ ನಾನು ಆ ಜಿಮ್ಮಲ್ಲಿ ಕೆಲಸ ಸಿಕ್ತು ಸರ್ ನನಗೆ. ಶುಕ್ರವಾರ ರಿಲೀಸ್ ಆಯಿತು ಮೆಜೆಸ್ಟಿಕ್ ಸಿನಿಮಾ, ಸೋಮವಾರ ನಾನು ಕೆಲಸಕ್ಕೆ ಜಾಯ್ನ್ ಆದೆ ಅದೇ ಜಿಮ್ಮಲ್ಲಿ. ಸರಿ ಆಯಿತು, ಸ್ಯಾಲ್ರಿ ಬಂದು ನನಗೆ 1,500 ರೂಪಾಯಿ ನನ್ನ ಫಸ್ಟ್ ಜಿಮ್ ಕೆಲಸ. ಒನ್ ಟೈಮ್ಗೆ 2 ಟೈಮ್ ಮಾಡ್ತೀನಿ ಅಂದರೆ 3,000 ರೂಪಾಯಿ ಸಿಗ್ತಾಯಿತ್ತು ಸರ್. ಸರಿ, ನಾನು ಆಯಿತು ಒನ್ ಟೈಮ್ ಮಾಡ್ತೀನಿ ಅಂತೇಳಿ ಸಾಯಂಕಾಲ ಹೋದೆ. ಏನಕ್ಕೆ ಸಾಯಂಕಾಲ ಹೋದೆ ಅಂದರೆ, ಶೂಟಿಂಗೆಲ್ಲ ಮುಗಿಸ್ಕೊಂಡು ದರ್ಶನ್ ಸರ್ ಸಾಯಂಕಾಲ ಬರ್ತಾರಲ್ಲ, ಯಾಕಂದರೆ ಕೆಲವರು ಮಾರ್ನಿಂಗ್ ಮಾಡ್ತಾರೆ, ಕೆಲವರು ಈವ್ನಿಂಗ್ ಮಾಡ್ತಾರಲ್ಲ ಅಂತೇಳಿ ಸಾಯಂಕಾಲಕ್ಕೆ ಸೇರಿಕೊಂಡಿದ್ದೆ. 1 ವಾರ ಸಂಜೆ ಮಾಡಿದೆ. ದರ್ಶನ್ ಸರ್ ಅಲ್ಲಿ ಬರಲಿಲ್ಲ. ಕೊನೆಗೆ ಏನು ಮಾಡಿದೆ, ಓನರ್ನ ಕೇಳಿದೆ, ಸರ್ ದರ್ಶನ್ ಸರ್ ಬರ್ತಾರೆ ಅಂದ್ರಲ್ಲ, ಯಾವ ಟೈಮಿಗೆ ಬರ್ತಾರೆ ಅಂದೆ. ಅದೇಪ್ಪ ಇವಾಗ ಅವ್ರದ್ದು ಸಿನಿಮಾ ಮೆಜೆಸ್ಟಿಕ್ಸ್ ರಿಲೀಸ್ ಆಗಿದೆಯಲ್ಲ ಸಿನಿಮಾ, ಅದಕ್ಕೆ ಬರ್ತಿಲ್ಲ, ಅವರು ಬೆಳಗ್ಗೆ ಟೈಮಲ್ಲಿ ಬರ್ತಾರೆ ಅಂದರು. ಹೌದಾ ಸರ್, ನೀವು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನನಗೆ ಬೆಳಗ್ಗೆ ಬ್ಯಾಚ್ ಹಾಕ್ಕೊಡ್ತೀರಾ ಅಂತ ಹೇಳಿದೆ. ಆಮೇಲೆ ಸರಿ ಅಂತ ಅಂದ್ಬಿಟ್ಟು, ಯಾಕೆ ಸಾಯಂಕಾಲ ಬ್ಯಾಚ್ ಏನಾಗಿದೆ ಅಂದರು. ಆದರೆ ಫುಲ್ ಟೈಮ್ ಮಾಡಿಬಿಡ್ತೀನಿ, ಬೆಳಗ್ಗೆ ಸಾಯಂಕಾಲ ನಾನೇ ಮಾಡಿಬಿಡ್ತೀನಿ ಅಂದೆ. ಸರಿನಪ್ಪ, ಇನ್ನೊಂದು ವಾರ ಟೈಮ್ ಕೊಡು, ಬೆಳಗ್ಗೆ ಬ್ಯಾಚ್ ಇರೋ ಹುಡುಗ ಬಿಡ್ತಾ ಇದ್ದಾನೆ ಕೆಲಸಕ್ಕೆ, ಜಿಮ್ ಕಂಪ್ಲೀಟಾಗಿ ನೀನೇ ನೋಡ್ಕೊಂಬಿಡು ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ 1 ವಾರ ತಾನೆ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಆಮೇಲೆ ಜಿಮ್ ಕೀ ಯಾವಾಗ ನನ್ನ ಕೈಲಿ ಹ್ಯಾಂಡ್ ಓವರ್ ಬಂತು, ಬೆಳಗ್ಗೆ ಸಾಯಂಕಾಲ ಕಂಪ್ಲೀಟಾಗಿ ನಾನೇ. ಇದು ಒಂದು. ಎರಡನೇದೇನಂತ ಹೇಳಿದ್ರೆ, ಈಗ ದರ್ಶನ್ ಸರ್ ಯಾವ ಟೈಮಿಗೆ ಬರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಯೂಶಲಿ ಜಿಮ್ ಓಪನ್ ಆಗ್ತಾ ಇದ್ದಿದ್ದು 5:30 ಸರ್. ದರ್ಶನ್ ಸರ್ 4:15 ಬರ್ತಾಯಿದ್ರು ಬೆಳಗ್ಗೆನೆ. ಅವ್ರಿಗೆ ನಾನು ಅಲ್ಲಿ ಜಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ, ಯಾಕಂದರೆ ನಾನು ಹೊಸ ಟ್ರೈನಿ ಅಲ್ಲಿ ಆ ಜಿಮ್ಗೆ. ಆವಾಗ ಏನಾಯಿತು, ಈ ಥರ ಓನರು ಹೇಳಿದ್ರು, ನಾಳೆಯಿಂದ ದರ್ಶನ್ ಸರ್ ಬರ್ತಾರೆ, ನೆಕ್ಸ್ಟ್ ಕರಿಯಾ ಪಿಕ್ಚರ್ ಮಾಡ್ತಾ ಇದ್ದಾರೆ, ಅದು ಸ್ಟಾರ್ಟ್ ಆಗುತ್ತೆ, ಆ ಸಿನಿಮಾಗೆ ಇವಾಗ ರೆಡಿ ಆಗೋದಕ್ಕೆ ಬರ್ತಾ ಇದ್ದಾರೆ ಅಂದರು. ಫುಲ್ಲು ಖುಷಿ ಸರ್ ನನಗೆ. ಬಾ, ಇನ್ನೇನು ನಾಳೆಯಿಂದ ಬರ್ತಾರಲ್ಲ ಇನ್ನು ದರ್ಶನ್ ಸರ್ ಅಂತ ಹೇಳಿ ನಿದ್ದೆ ಬರ್ತಾ ಇಲ್ಲ ನನಗೆ ರಾತ್ರಿ ಎಲ್ಲ. ಅವತ್ತು ಅಯ್ಯೋ ಬೆಳಗ್ಗೆ ಯಾವಾಗ ಆಗ್ಬಿಡುತ್ತೆ, ಬೆಳಗ್ಗೆ ಓಪನ್ ಮಾಡಬೇಕಲ್ಲ 5:30 ಅಂತ ಅಂದ್ಕೊಂಡೆ. ಅವಾಗೆಲ್ಲ ಲ್ಯಾಂಡ್ಲೈನ್ ಫೋನು, ಕಾಯಿನ್ ಬಾಕ್ಸು ಇಲ್ಲಾಂದರೆ ಲ್ಯಾಂಡ್ಲೈನು, ನಮ್ಮ ಮನೇಲಿ ಲ್ಯಾಂಡ್ಲೈನ್ ಫೋನ್ ಇತ್ತು ಆಗ. ಸರಿ ಅಂದ್ಬಿಟ್ಟು ಓನರ್ ಏನು ಮಾಡಿದ್ರು, ಲ್ಯಾಂಡ್ಲೈನಿಗೆ ಫೋನ್ ಮಾಡಿದ್ರು, ನಾಳೆ 4:15 ತೆಗಿಯಪ್ಪ ಅಂತ. ಸರಿ ಸರ್ ಆಯಿತು ಅಂತ 4:15 ಹೊಟ್ಟೋದೆ ಸರ್ ಜಿಮ್ಗೆ ಬೇಗ. ನಮ್ಮನೇಲಿ ನಮ್ಮಪ್ಪ ನಮ್ಮಮ್ಮ ಎಲ್ಲ 5:30 ಜಿಮ್ಗೆ ಯಾಕೆ ಇಷ್ಟು ಬೇಗ ಎದ್ಬಿಟ್ಟಿದ್ಯಾ, ಅಷ್ಟು ಬೇಗ ಹೋಗ್ತಾ ಇದೆಯಲ್ಲ, ಮೊದಲೇ ಈಚೆಗಡೆ ನಾಯಿಗಳ ಕಾಟ ಮತ್ತು ರಾಬ್ರಿಗಳು ನಡೆಯುತ್ತೆ ಸಿಕ್ಕಾಪಟ್ಟೆ, ಯಾತಕ್ಕೆ ಈ ಟೈಮ್ಗೆ ಹೋಗ್ತೀಯಾ ಅಂದರು. ಇಲ್ಲ, ಇವತ್ತಿಂದ ದರ್ಶನ್ ಸರ್ ಬರ್ತಾ ಇದ್ದಾರೆ ಜಿಮ್ಗೆ, ಬೇಗ ಹೋಗ್ಬೇಕು ಇನ್ಮೇಲೆ ಅಂತೇಳಿ 3:15 ಎದ್ದು ನಾನೇನೇನು ಬಾಕ್ಸ್ಗಳು ಟಿಫನ್ ಎಲ್ಲ ರೆಡಿ ಮಾಡಿಕೊಂಡು ಹೊರಟು ಬಿಡ್ತಾ ಇದ್ದೆ. 4:15 ಜಿಮ್ಮಲ್ಲಿ ಇದ್ದೆ, ಬಾಗಿಲು ತೆಗೆದುಬಿಟ್ಟು. ನಿಮ್ಮನೆ ಸರ್ ಮನೆ ಎಲ್ಲಿಂದ ಸರ್? ನಮ್ಮನೆ ಕತ್ರಗುಪ್ಪೆ ಸರ್ ಇರೋದು. ಕತ್ರಗುಪ್ಪೆಯಿಂದ ಗಿರಿನಗರ 2 ಕಿಲೋಮೀಟರ್. ದರ್ಶನ್ ಸರ್ ಅವ್ರ ಮನೇಲಿ BTM ಲೇಔಟ್ ಇಂದ ಬರ್ತಾ ಇದ್ರು ಸರ್. ಅದಕ್ಕೆ ಕೇಳಿದೆ, ದರ್ಶನ್ ಸರ್ BTM ಲೇಔಟ್ ಇಂದ ಗಿರಿನಗರಕ್ಕೆ ಬರ್ತಾರೆ ಅಂದರೆ ಕತ್ರಗುಪ್ಪೆಯಿಂದ ನಾನು ಇಲ್ಲಿ ಗಿರಿನಗರಕ್ಕೆ ಹೋಗೋದಕ್ಕೆ ಏನಂತೆ, ಅವ್ರಿಗೆ ಅಷ್ಟು ಡೆಡಿಕೇಶನ್ ಇದೆ ಅಂತ ಹೇಳಿ, ಇಲ್ಲ ಆಯಿತು ಸರಿ ಅಂದ್ಬಿಟ್ಟು ಹೋದೆ ಸರ್. ಆಮೇಲೆ ಬಂದರು ಸರ್, ಒಂದು ಯೆಲ್ಲೋ ಕಲರ್ ಟಿ ಶರ್ಟ್ ಹಾಕಿದ್ರು ಫುಲ್ ಆಮು, ಆಮೇಲೆ ಒಂದು ಬ್ಲೂ ಟ್ರ್ಯಾಕ್ ಪ್ಯಾಂಟ್ ಹಾಕಿದ್ರು. ಬಂದರು ಜಿಮ್ಗೆ. ಅವ್ರು ಬರ್ತಾರೆ ಅಂತ ಇವ್ರು ಮೆಂಬರ್ಸ್ಗಳಿಗೆ ಯಾರು ಹೇಳಿದ್ರು ಗೊತ್ತಾಗಿಲ್ಲ. ಬೆಳಗ್ಗೆನೇ ಜನ 4:15. ನಾನು ಅದಕ್ಕೆಲ್ಲ ನೀವೆಲ್ಲ 5:15 ಬರೋರು, ಯಾಕೆ 4:15 ಬಂದ್ಬಿಟ್ಟಿದ್ದೀರಾ? ಇಲ್ಲ ಬಾಸ್ ಬರ್ತಾರಲ್ಲ. ನೀವು ಓಪನ್ ಮಾಡಿದ್ರೆ ಆಲ್ರೆಡಿ? ಹ್ಞೂ ಸರ್, ನಾನು 4:15 ತೆಗೆದುಬಿಟ್ಟಿದ್ದೆ, ಯಾಕಂದರೆ ಓನರು ದರ್ಶನ್ ಸರ್ ಬರ್ತಾರೆ ಅಂದ್ರಲ್ಲ. ಯಾಕಂದರೆ ಅವ್ರು 4:30 ಬಂತು ಅಂದರೆ ಶಾರ್ಪ್ 6 o'clock ಅವ್ರು ಹೊಟ್ಬಿಡ್ತಾಯಿದ್ರು. ಸೂರ್ಯ ಇನ್ನೇನು ಉದಯ ಆಗ್ತಾ ಇದ್ದಂಗೆ ಅವರು ಹೊಟ್ಬಿಡೋರು, ಯಾಕಂದರೆ ಎಲ್ಲಿ ಕ್ರೌಡ್ ಆಗಿಬಿಡುತ್ತೆ ಮತ್ತೆ ಅಂತ. ಆವಾಗ ಅಲ್ಲಿ ಅದಾದಮೇಲೆ ನಾನು ಹೋಗಿ ಮಾತಾಡಿದೆ, ಸರ್ ಅಣ್ಣ ಈ ಥರ ಈ ಜಿಮ್ಗೆ ನಾನು ಜಿಮ್ ಟ್ರೈನರ್ ಆಗಿ ಹೊಸ್ದಾಗಿ ಸೇರ್ಕೊಂಡಿದ್ದೀನಿ, ನಿಮ್ಗೇನಾದರೂ ವೆಯ್ಟ್ಸ್ ಏನಾದರೂ ತಂದು ಕೊಡಬೇಕು ಅಥವಾ ಸಪೋರ್ಟ್ ಏನಾದರೂ ಬೇಕು ಅಂದರೆ ನಾನು ಬರ್ತೀನಿ, ನೀವು ಹೇಳಿ ನನಗೆ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಆವಾಗ ವರ್ಕೌಟ್ ಮಾಡ್ತಾಯಿದ್ರು. ಸೊ ಅದನ್ನು ನಾನು ಅಬ್ಸರ್ವೇಷನ್ ಮಾಡ್ತಾ ಇದ್ದೆ. ಅಂದರೆ ಆ ಟೈಮಲ್ಲಿ ಆ ಪರ್ಸ್ನಾಲಿಟಿ ಇದ್ದರು ಸರ್, ಒಂಥರ ಅಜಾನುಬಾಹು ಅಂತೀವಲ್ಲ, ಹಲ್ಕು. ಇವ್ರು ಚೆನ್ನಾಗೇ ಇದ್ದಾರಲ್ಲ, 82% ಸರಿಯಾಗಿ ಅವರಲ್ಲ. ನಮ್ಮ ಜಿಮ್ ಓನರು ಅವ್ರ ಮುಂದೆ ಏನೂ ಇರಲಿಲ್ಲ ಸರ್.
ನಾನೇ ನಮ್ಮ ಜಿಮ್ ಮಾಸ್ಟರ್ಗೆ ಹೇಳ್ತಾ ಇದ್ದೆ, ಸರ್ ನೀವು ಬಾಡಿ ಬಿಲ್ಡ್ ಮಾಡಿರೋದು ಒಂದೇ, ದರ್ಶನ್ ಸರ್ ಹಾಗೆ ಬಂದು ನಿಂತ್ಕೊಳ್ಳೋದು ಒಂದೇ ಅಲ್ಲ ಸರ್, ಸರಿಯಾಗಿ ಅವರಲ್ಲ ಸರ್ ಅವರು ಅಂತ ಅಂದೆ. ಹೂನಪ್ಪ ಅವ್ರು ಅದಕ್ಕೆ ಮಾಸು, ನಾವಿಲ್ಲಿ ಬಾಡಿ ಬಿಲ್ಡಿಂಗು ಅದು ಹೆಂಗೆ ಅಂದರೆ ಅದೇ ಬೇರೆ. ಅವರು ಟೀ ಶರ್ಟ್ ಹಾಕೊಂಡ್ರೆ ಸರಿಯಾಗಿ ಕಾಣಿಸ್ತಾ ಇದ್ರು ಸರ್. ಇನ್ನೇ ಅವರು ಹಾಫ್ ಟೀ ಶರ್ಟು ಅವ್ರು ಫುಲ್ ಆಮೇಲೆ ನೀಟಾಗಿ ಗೊತ್ತಾಗ್ತಾ ಇದೆ, ಯಾರೋ ಇವ್ರು ಬಾಡಿ ಬಿಲ್ಡರು ಅಂತ ಅನ್ಕೋಬೇಕು ದರ್ಶನ್ ಸರ್ನ ನೋಡಿದ್ರೆ. ಆಮೇಲೆ ಅವರು 2ನೇ ಸಿನಿಮಾ ಕರಿಯಾ ಪಿಕ್ಚರ್ಗೆ ಇಲ್ಲ ಸ್ವಲ್ಪ ಸಣ್ಣ ಆಗಬೇಕಾಯ್ತು, ಆ ಸಿನಿಮಾಗೆ ರೆಡಿ ಆಗ್ತಾ ಇದ್ದೀನಿ ಅಂತ ಅವರು ನಮ್ಮ ಮಾಸ್ಟರ್ ಹತ್ರ ಆಮೇಲೆ ಮಾತಾಡಿದ್ಮೇಲೆ, ಆಮೇಲೆ ಏನಕ್ಕೆ ಇವರು ಈ ಪರ್ಸನಾಲಿಟಿ ಇದ್ದಾರೆ ಬಟ್ ವೆಯ್ಟ್ ಎಲ್ಲ ಕಮ್ಮಿ ವೆಯ್ಟ್ ಹೊಡಿತಾ ಇದ್ರು. ಏನಕ್ಕೆ ಅಂದರೆ ಅದು ಬಾಡಿನ ಕ್ವಾಲಿಟಿ ಮಾಡ್ತಾಯಿದ್ರು, ಶೇಪ್ ಮಾಡ್ತಾಯಿದ್ರು ಅವ್ರು. ಯಾಕಂದರೆ ಮಾಸ್ ಆಗಿದ್ರಲ್ಲ, ಅದೇನೇನು ಫ್ಯಾಟ್ ಇತ್ತು ಅದೆಲ್ಲ ಕಮ್ಮಿ ಮಾಡ್ತಾಯಿದ್ರು ಅವ್ರು. ಅದಕ್ಕೆ ಕಮ್ಮಿ ವೆಯ್ಟ್ಸಲ್ಲಿ ರಿಪಿಟೇಷನ್ಸ್ ಜಾಸ್ತಿ ಮಾಡ್ತಾಯಿದ್ರು. ಆಮೇಲೆ ಅದನ್ನು ನೋಡ್ಕೊಂಡು ಬರ್ತಾ ಇದ್ದೆ, ಓಕೆ ಇವ್ರು ಈ ಥರ ವರ್ಕೌಟ್ ಮಾಡ್ತಾ ಇದ್ದಾರೆ ಸಣ್ಣ ಆಗೋದಕ್ಕೆ ಅಂತ ಹೇಳಿ. ಆಮೇಲೆ ಕರಿಯಾ, ಲಂಕೇಶ್ ಪತ್ರಿಕೆ, ಕಿಟ್ಟಿ, ಧ್ರುವ, ದಾಸ, ನಮ್ಮ ಪ್ರೀತಿಯ ರಾಮು, ಆಯ್ತು ಸರ್ ಒಂದು 9-10 ಸಿನಿಮಾ ಅವ್ರ ಜೊತೆ ಜಿಮ್ಮಲ್ಲೇ ಒಡನಾಟ ಇಟ್ಕೊಂಡಿದ್ದೆ ಸರ್. ಓಕೆ. ಎಷ್ಟು ಅಂದರೆ ಫಸ್ಟ್ ಟೈಮ್ ನೋಡಿದ್ರಲ್ವಾ, ಅಂದರೆ ದರ್ಶನ್ ಸರ್ ಏನು ಯಾವ ಗಾಡಿಯಲ್ಲಿ ಬಂದ್ರ ಅಥವಾ ಕಾರಲ್ಲಿ? ಸರ್ ಅವರು ಟಾಟಾ ಸಿಯಾರ ಕಾರ್ ಇತ್ತು ಸರ್, ಫಸ್ಟ್ ಕಾರ್ ಅವ್ರ ಹತ್ರ ಇದ್ದಿದ್ದು, ಆ ಗಾಡೀಲಿ ಬರೋರು. ಆಮೇಲೆ ನಾವೇ ಏನು ಮಾಡಿದ್ವಿ, ದರ್ಶನ್ ಸರ್ಗೆ ಯಾವಾಗ ಕರಿಯಾ ರಿಲೀಸ್ ಆಯ್ತಲ್ಲ, ಅಣ್ಣ ನಿಮ್ಮ ಹತ್ರ ಆ ಫಿಲಮಲ್ಲಿ ಲೂನಾ ಓಡಿಸಿದ್ದೀರಲ್ಲ, ಹಾಂ ಅದು ನಿಮ್ಮ ತಂದೆಯವ್ರದ್ದು, ಅದೊಂದ್ಸತಿ ತೊಗೊಂಬನ್ನಿ ನೋಡಬೇಕು ಡೈರೆಕ್ಟಾಗಿ. ಅಂದರೆ ಅವರು ಇವರು ನಮ್ಮ ಸರಿ ಫಾದರ್. ಓಕೆ, ಹೌದು ಸರ್, ತೂಗುದೀಪ ಶ್ರೀನಿವಾಸ್ ಸರ್ದು ಲೂನಾ ಇಟ್ಕೊಂಡಿದ್ರು. ಅದಕ್ಕೆ ಸರಿ ಆಯಿತು ಒಂದಿನ ತೊಗೊಂಬರ್ತೀನಿ, ಯಾಕಂದ್ರೆ ಅಲ್ಲಿಂದ ತೊಗೊಂಬರ್ಬೇಕಲ್ಲ ಆ ಗಾಡಿ. ಅಲ್ಲ ಸ್ಟಾರ್ಟ್ ಆಗುತ್ತಾ ಇವಾಗಲೆಲ್ಲ ಚೆನ್ನಾಗಿ ಓಡ್ತಾ ಇದೆಯಾ, ಅದಕ್ಕೆ ಸಖತ್ತಾಗಿದೆ ಒರಿಜಿನಲ್ ಪೇಂಟು ಹಂಗೆ ಇಟ್ಟಿದ್ದೀನಿ ಅಂದರು. ಆಮೇಲೆ ಪಾಪ ನಮ್ಗಳಿಗೋಸ್ಕರ ಲೂನಾ ಎತ್ಕೊಂಡ್ಬಂದಿದ್ರು ಸರ್ ಒಂದೇ ಒಂದು ಸತಿ. ಆಮೇಲೆ ಅವ್ರ ಹತ್ರ ಒಂದು ಗಾಡಿ ಇತ್ತು ಬುಲೆಟ್ಟು, ಅದು ಉಲ್ಟಾ ಗೇರು, ಆಗ ಹಳೇ ಗಾಡಿ ಮಾಡಲ್ ಗಾಡಿ, ಅದು ಅವ್ರ ತಂದೆಯವ್ರ ಗಾಡಿ. ಅದೊಂದು ಸತಿ ಗಾಡೀಲಿ ಬಂದಿದ್ರು, ಒಂದು ಪುಲ್ಲೋವರ್ ಹಾಕ್ಕೊಂಡು ಫುಲ್ಲು ಉಡ್ಡಿ ಅಲ್ಲಿಂದ ಎತ್ಕೊಂಡ್ಬಂದಿದ್ರು ಆ ಗಾಡಿ. ನಮಗೆ ಎಲ್ಲ ಏನಂದರೆ ಹಳೆ ಗಾಡಿಗಳು ನೋಡೋ ಕ್ರೇಜು ಸರ್ ತುಂಬ. ಆಮೇಲೆ ಅವ್ರಿಗೆ ಕಾರ್ ಕ್ರೇಜು ಸಿಕ್ಕಾಬಟ್ಟೆ. ಸೊ ಹಂಗಾಗಿ ಸರಿ ಅಂದ್ಬಿಟ್ಟು ಚಾಕ್ಲೇಟ್ ಕಲರ್ ಗಾಡಿ ಅದು ಟಾಟಾ ಸಿಯಾರ, ಆ ಗಾಡಿ ಎತ್ಕೊಂಡ್ಬಂದು ಕರೆಕ್ಟಾಗೆ ವರ್ಕೌಟ್ ಮುಗಿಸೋರು. ಮುಗಿಸಿದ ತಕ್ಷಣ ಗಿರಿನಗರ ಸರ್ಕಲಲ್ಲಿ ಎಳ್ಳೀರು ಅಂಗಡಿ ಇತ್ತು, ಇವತ್ತಿಗೂ ಎಳ್ಳೀರು ಅಂಗಡಿ ಇದೆ ಅಲ್ಲಿ ಒಂದು ಎಳ್ಳೀರು ಕುಡಿದ್ಬಿಟ್ಟು ಹೊರಟು ಬಿಡೋರು. ಯಾಕಂದರೆ ಅಣ್ಣ ಇದು ಬೇಗ ಹೋಗ್ತಾ ಇದ್ದೀರಾ ಅಂತ ಅಂದೆ. ಇಲ್ಲ ಕರೆಕ್ಟಾಗಿ ಶೂಟಿಂಗ್ ಸ್ಪಾಟ್ ಕರೆಕ್ಟಾಗಿರ್ಬೇಕು, ನಾನು ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನು ಕರೆಕ್ಟಾಗಿ 9 ಗಂಟೆಗೆ ನಾನು ಸೆಟ್ಟಲ್ಲಿ ಇರಬೇಕು. ಒಳ್ಳೆ ಆ ಟೈಮಲ್ಲಿ ಪೀಕಲ್ಲಿ ಇದ್ದಿದ್ದೆ ದರ್ಶನ್ ಸರ್, ಅದು ಬಿಟ್ಟರೆ ಸುದೀಪ್ ಸರ್. ಸರ್ 2000-2005ವರೆಗೂ ಇವರಿಬ್ಬರದೇ ಬಜಾರ್ ಇದ್ದಿದ್ದು ಸರ್ ಆ ಟೈಮಲ್ಲಿ. ಅದಾದಮೇಲೆ ದುನಿಯಾ ವಿಜಯ್ ಸರು, ಗಣೇಶ್ ಸರು ಬಂದರು 2005 ನಂತರ. ಈ ಕಡೆ ದುನಿಯಾ, ಈ ಕಡೆ ಮುಂಗಾರು ಮಳೆ ಆ ಟೈಮಲ್ಲಿ. ಸೊ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿ ನೋಡಿ, ಪ್ರತಿ ವರ್ಷವೂ ಹೊಸ ಹೀರೋಗಳು ಬರ್ತಾನೆ ಇರ್ತಾರೆ. ಸೆಟ್ಲಾಗಿರೋರು ತುಂಬ ಕಮ್ಮಿ, ತುಂಬ ಸಿನಿಮಾಗಳು ಮಾಡ್ಕೊಂಡು ಬರ್ತಾರೆ. ಕೆಲವರು 1 ಸಿನಿಮಾ 2 ಸಿನಿಮಾಗೇ ವಾಶೌಟ್ ಆಗಿಬಿಡ್ತಾರೆ, ಇನ್ನು ಕೆಲವರು ಅದನ್ನು ಉಳಿಸ್ಕೊಂಡು ಬಂದಿರ್ತಾರೆ. ಅದರಲ್ಲಿ ದರ್ಶನ್ ಸರ್ 2000ಇಂದ ಇವತ್ತವರೆಗೂ 28 ವರ್ಷ ಆಯಿತು ಅವರೊಂದು ಸಾಮ್ರಾಜ್ಯನ ಕಟ್ಟೋದಕ್ಕೆ. ಸೊ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಸರ್, ಆ ಗತ್ತನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗಿದ್ದಾರೆ ಅವರು. ತುಂಬ ಚೆನ್ನಾಗಿದೆ ಸರ್. ಅಂದರೆ ಆ ಒಂದು ಏನು 2000 ಇಸ್ವಿ ಇದೆ, ಆ ಇಸ್ವಿಲಿ ಹೆಂಗಂದ್ರೆ ಒಂದು ಕಡೆ ದರ್ಶನ್ ಸರು, ಒಂದು ಕಡೆ ಅಪ್ಪು ಸರು, ಒಂದು ಕಡೆ ಸುದೀಪ್ ಸರು, ಇವರೆಲ್ಲ ಒಂದೇ ಒಂದು ಏನು ಹೇಳ್ತೇವೆ 2000 ಇಸ್ವಿಯಿಂದನೇ ಬಂದಂತ. ಆದ್ಮೇಲೆ ಧ್ರುವ ಸರ್ಜಾ ಸರ್, ಆಮೇಲೆ ಯಶ್ ಅವರು, ಇವರೆಲ್ಲ ಆಮೇಲೆ ಬಂದ್ರು ಸರ್. ಎಷ್ಟು ಚೆನ್ನಾಗಿದೆ ನೋಡಿ ಆಗಿನ ಇದು. ಆಮೇಲೆ ನೋಡಿ ಆ ಟೈಮಲ್ಲಿ ಯಾವಾಗ ಈ 2000 ಬಂತಲ್ಲ, ಈಗ ಅಲ್ಲಿವರೆಗೂ 2000 ಹಿಂದೆ ಎಲ್ಲ ಬಂದು, ಈಗ ಶಿವಣ್ಣ ಅವ್ರದ್ದು ಒಂದು ಪೀರಿಯಡ್ ಅಂತ ಇತ್ತು. ಅವಾಗೆಲ್ಲ ಓಮ್ ಸಿನಿಮಾ 97ಅಲ್ಲಿ ಹೆವಿ ಹೈಪ್ ಆಗಿತ್ತು ಸರ್. ನಾನು ಓಮ್ ಸಿನಿಮಾ ಫಸ್ಟ್ ಡೇ ನೋಡಿದಾಗ ಉಮಾ ಥಿಯೇಟರ್ ಇತ್ತು ಚಾಮರಾಜಪೇಟೆಯಲ್ಲಿ. ಫಸ್ಟ್ ಓಪನಿಂಗ್ ಸೀನ್ಗೆ ಜನ ಆ ಚಿಲ್ಲರೆ ಕಾಸನ್ನ ಎತ್ತಿ ಎಸಿತಾ ಇದ್ರು ಸರ್ ಮೇಲೆ ಬಾಲ್ಕನಿಯಿಂದ. ನಾವೆಲ್ಲ ಗಾಂಧಿ ಕ್ಲಾಸಲ್ಲಿ ಕೂತ್ಕೋತಾ ಇದ್ವಿ, ಟಿಕೆಟ್ ಸಿಕ್ಕಿಲ್ಲ ಓಮ್ ಸಿನಿಮಾಗೆ ಅಂತ. ಅದು ಬಿಟ್ಟರೆ ನಾನು ನೆಕ್ಸ್ಟ್ ಸಿನಿಮಾ ನೋಡಿದ್ದೆ ಕರಿಯಾ ಪಿಕ್ಚರು, ವೆಂಕಟೇಶ್ವರ ಥಿಯೇಟ್ರಲ್ಲಿ ನೋಡಿದೆ, ಅವಲಹಳ್ಳಿ ಮುನೇಶ್ವರ ಬ್ಲಾಕು. ಥಿಯೇಟ್ರೇ ದೊಡ್ಡದು. ಕಪಾಲಿ ಥಿಯೇಟ್ರ್ ಬಿಟ್ಟರೆ ನೆಕ್ಸ್ಟ್ ಇದ್ದಿದ್ದೆ ಊರ್ವಶಿ ಥಿಯೇಟ್ರ್ ಬಿಟ್ಟರೆ ವೆಂಕಟೇಶ್ವರ ಥಿಯೇಟ್ರ್ ಇವತ್ತಿಗೂ ತುಂಬ ದೊಡ್ಡ ಥಿಯೇಟ್ರ್ ಇರೋದು. ಅಲ್ಲಿ ಸೀಟಿಂಗ್ ಕೆಪಾಸಿಟಿನೇ 1000 ಇದೆ, ಹೈಯೆಸ್ಟ್ ಸೀಟಿಂಗ್ ಕೆಪಾಸಿಟಿ. ಸೊ ಆ ಥಿಯೇಟ್ರಲ್ಲಿ ಕರಿಯಾ ಪಿಕ್ಚರ್ ನೋಡಿದ್ದು ಸರ್. ಏನು ಆ ಫಸ್ಟ್ ಇಂಟ್ರಡಕ್ಷನ್ ಸೀನ್ ಇದೆಯಲ್ಲ, ಆ ಮಚ್ಚೆತ್ಕೊಂಡು ಹಾಲು ಹಿಂಗೆ ಬಿಸಾಕಿದ ತಕ್ಷಣ ಒಂದು ಶಾಟ್ ಇದೆ ನೋಡಿ, ಮಸ್ತ್ ಬೆಂಕಿ ಶಾಟ್ ಅದು ಸಾರ್. ಥಿಯೇಟ್ರ್ ಎಸಿತವ್ರೆ ಜನ, 10 ಪೈಸಾ 20 ಪೈಸಾ 50 ಪೈಸಾ ಕಾಯಿನ್ಗಳು ತಲೆ ಮೇಲೆ ಬೀಳ್ತಾ ಇದೆ ಜನಕ್ಕೆ, ಆ ಕ್ರೇಜ್ ಇತ್ತು. ಆಮೇಲೆ ಸ್ಟಾರು, ಕಟೌಟ್ಗಳು, ಅದು ಬೇರೆನೆ, ಪಲ್ಲಕ್ಕಿ ಮೆರವಣಿಗೆಗಳು, ಆ ತಮಟೆ ಡೋಲು,
ಭಯಂಕರವಾಗಿತ್ತು ಸರ್ ಆ ಕರಿಯ ಪಿಕ್ಚರ್ ಆ ಟೈಮಲ್ಲಿ ಮಾತ್ರ ಬೆಂಕಿ.